ಚಲಿಸ್ತಾ ಇದ್ದ ಕಾರಿನ ಮೇಲೆ ಬಿದ್ದಿದೆ ಬೃಹತ್ ಕೊಂಬೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಕಾರ್ನಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಮಗು ಸೇರಿ 4 ಆರ್ಟಿ ನಗರದ ಕಡೆ ಹೊರಟಿದ್ರು. ಈ ಒಂದು ಸಂದರ್ಭದಲ್ಲಿ ಕಾರಿನ ಮೇಲೆ ಬಿದ್ದಿದೆ ಬೃಹತ್ ಮರದ ಕೊಂಬೆ. ಇನ್ನು ಕಾರು ಮಧ್ಯ ರಸ್ತೆಯಲ್ಲಿದ್ದರಿಂದ ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಹಲಸೂರು ಗೇಟ್ ಸಂಚಾರ ಪೊಲೀಸರಿಂದ ವಾಹನವನ್ನ ತೆರವು ಕೂಡ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಮಳೆಗಾಲ ಆರಂಭ ಆಯ್ತು ಅಂತ ಇದ್ದಂಗೆ ಮರಗಳನ್ನ ತೆರವು ಮಾಡಬೇಕು. ವಯಸ್ಸಾದ ಮರಗಳನ್ನ ಬಿಬಿಎಂಪಿ ಯಾವಾಗ ಇದ್ರ ಬಗ್ಗೆ ಆಸಕ್ತಿ ವಹಿಸುತ್ತೋ ಗೊತ್ತಿಲ್ಲ. ಏನಾದ್ರೂ ಅನಾಹುತ ಆಗ್ಬೇಕು, ಒಂದೆರಡು ಪ್ರಾಣ ಹಾನಿಗಳಾಗಬೇಕು, ಅವಾಗಲೇ ಇವರೆಲ್ಲ ಅಲರ್ಟ್ ಆಗೋದು ಅನ್ಸುತ್ತೆ. ನೋಡಿ, ಬೃಹತ್ ಗಾತ್ರದ ಮರದ ಕೊಂಬೆ ಬಿದ್ದಿರುವಂತದ್ದು. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸದ್ಯಕ್ಕೆ 4 ಕಾರ್ನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ. ಯಾರಿಗೂ ಕೂಡ ಏನು ಆಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್. ಸೊ ಇನ್ನಾದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ವಯಸ್ಸಾಗಿರುವ ಮರವನ್ನುಗಳನ್ನ ಕಡಿಯುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ಅಮಾಯಕರ ಜೀವಗಳು ಬಲಿಯಾಗೋದು ತಪ್ಪುತ್ತೆ ಅಂತಾನೆ ಹೇಳ್ಬೋದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆಲ್ರೆಡಿ ಆ ಕೊಂಬೆಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ವಯಸ್ಸಾಗಿರೋ ಮರ ಬೀಳ್ಬಹುದು ಅನ್ನುವಂಥದ್ದನ್ನ ನಾವೇ ಒಂದು ಗೆಸ್ ಮಾಡ್ಬೋದು. ಸೊ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಏನಾದ್ರೂ ಆದ ತಕ್ಷಣ, ಪ್ರಾಣ ಹಾನಿ ಆದ ತಕ್ಷಣ ಅಲ್ಲಿ ಹೋಗೋದು, ಅಪರಿಹಾರ ಧನ ಅಂತ ಹೇಳ್ಬಿಟ್ಟು ಕೊಟ್ಬಿಡೋದು, ಮುಗಿಸ್ಬಿಡೋದು. ಅಮಾಯಕ ಜೀವ ಬಲಿಯಾಗುತ್ತಲ್ವಾ, ಯಾರು ಹೊಣೆ ಅದಕ್ಕೆಲ್ಲ? ಸದ್ಯಕ್ಕೆ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ವಾಹನವನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಹಲಸೂರು ಪೊಲೀಸರು. ಈಗ ದಿನದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಮನೆಯೊಂದು 3 ಬಾಗಿಲು ವಿಚಾರವಾಗಿ ಗದಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲವಾರು ವರ್ಷಗಳಿಂದ ತಪಸ್ಸು ಮಾಡಿ ಕಟ್ಟಿರುವ ಪಕ್ಷವಿದು. ಬಿಜೆಪಿಯಲ್ಲಿನ ಸದ್ಯದ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಇದು ಶುದ್ಧೀಕರಣ ಆಗಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆವಿದ್ದು ಶುದ್ಧೀಕರಣ ಆಗತ್ತೆ ಎಂಬ ನಂಬಿಕೆ ಕೂಡ ನನಗಿದೆ ಅಂತ ಹೇಳಿದ್ದಾರೆ. ಇನ್ನು ಯಡಿಯೂರಪ್ಪ ಹಾಗೂ ಯತ್ನಾಳ್ ಮೇಲೆ ಪಾರ್ಟಿ ನಿಂತಿಲ್ಲ, ಸಿದ್ಧಾಂತದ ಮೇಲೆ ನಿಂತಿದೆ ಅಂತ ಹೇಳಿದ್ದಾರೆ. 1980ರಿಂದ ಈ ಪಕ್ಷವನ್ನು ಅದಕ್ಕಿಂತ ಮುಂಚೆ ಜನಸಂಘ ಇತ್ತು. ಈ ಪಾರ್ಟಿ ಕಟ್ಕೊಂಡ್ಬಂದಿರೋರಿಗೆ ಅವ್ರು ಅಷ್ಟು ಜನ ತಪಸ್ಸು ವಿಫಲ ಆಗಲ್ಲ, ಸರಿ ಹೋಗುತ್ತೆ. ಇವತ್ತಿನ ನಾಳೆ ಸರಿ ಹೋಗುತ್ತೆ. ಯಾರ್ಯಾರು ಇವಾಗ ನಮ್ಮದೇ ಸೊಪ್ಪು ಸರಿ ಇದೆ, ನಮ್ಮದೇ ಸರಿ ಇದೆ ಅಂತ ಅಂದ್ಕೊಂಡು ಹೋಗ್ತಿದ್ದಾರೋ ಅವ್ರು ಗಮನಿಸಬೇಕು. ಯಾರು ಸರಿ ಇದೆ, ಯಾರು ಸರಿ ಇಲ್ಲ ಅನ್ನೋದು ಕೇಂದ್ರದ ನಾಯಕರು ಗಮನಿಸ್ತಾರೆ, ಬದಲಾವಣೆ ಮಾಡೇ ಆಗತ್ತೆ. 1900 ಕೋಲಾರದ ಜಿಲ್ಲೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನ ನೀಡಿದ್ದಾರೆ. ಮುಳಬಾಗಿಲು ತಾಲೂಕಿನ ನಂಗಲಿ ಹಾಗೂ ನರಸಿಂಹ ತೀರ್ಥ ಬಳಿ ಆರೋಗ್ಯ ಇಲಾಖೆ ಕಟ್ಟಡ ಕಾಮಗಾರಿ ಚಾಲನೆ ನೀಡಿದ್ದಾರೆ. ನಂಗಲಿ ಗ್ರಾಮದಲ್ಲಿ 12.5 ಕೋಟಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಂಕುಸ್ಥಾಪನೆ ಕೂಡ ಮಾಡಲಾಯಿತು. ಇತ್ತ ಮುಳಬಾಗಿಲು ನಗರದ ಹೊರವಲಯದ ನರಸಿಂಹ ತೀರ್ಥ ಬಳಿ 20 ಕೋಟಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ. ಸರ್ಕಾರ ಬೀಳತ್ತೆ ಎಂಬ ಪುಟ್ಟರಾಜು ಹೇಳಿಕೆ ವಿಚಾರವಾಗಿ ಮೈಸೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇದೇನು ಕಡಲೆಪುರಿನ ಪಾನಿಪುರಿ ವ್ಯಾಪಾರನ ಅಂತ ಗುಡುಗಿದ್ದಾರೆ. ಅವರ ಮಾತಿಗೆಲ್ಲ ಉತ್ತರ ಕೊಡೋದು ಸರಿಯಲ್ಲ. ನಮ್ಮಲ್ಲಿ ಯಾವುದೇ ಕಿತ್ತಾಟ ಇಲ್ಲ. ಕಾಂಗ್ರೆಸ್ನವರಿಂದ ಒಗ್ಗಟ್ಟು ಏನು ಎಂಬುದನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಲಿಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಮೊದಲು ಜೆಡಿಎಸ್ನ ಜಿಟಿ ದೇವೇಗೌಡ ಮತ್ತು ಬಿಜೆಪಿಯ ಯತ್ನಾಳ್ರನ್ನ ಸರಿಪಡಿಸಿಕೊಳ್ಳಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ಯಾವುದೇ ಬಣ ಇಲ್ಲ. ಸಿಎಂ ಆಯ್ಕೆ ಮಾಡೋದು ಹೈಕಮಾಂಡ್ ಎಂದು ಪುಟ್ಟರಾಜು ವಿರುದ್ಧ ಕಿಡಿಕಾರಿದ್ದಾರೆ. ಪಾನಿಪುರಿ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಬರೋಕ್ಕೆ ರೀ ಅವ್ರನ್ನೆಲ್ಲನೂ ಅವ್ರ ಮಾತಿಗೆಲ್ಲ ನೀವು ಉತ್ತರ ಕೇಳೋದಲ್ಲಿ ಈ ಪುಟ್ಟರಾಜು ಅಂದಾನೇನು ಹಿಂಗೆ ಮಾತಾಡ್ತಾರೆ ಅಂದರೆ ಅವಕ್ಕೆಲ್ಲ ಉತ್ತರ ಕೊಡೋದು ಸರಿನಾ ಆಗುತ್ತಂತ ಕೇಳಿ ನೋಡೋಣ. ಕಚ್ಚಾಟ ಶುರು ಕಿತ್ತಾಡ ಕೇಳಿ ರೀ, ಯಾರ ಹತ್ರ ಕಿತ್ತಾಡಿದ್ರಿ? ನಮ್ಮಲ್ಲಿ ಕಾಂಗ್ರೆಸ್ನ ಕಲ್ತ್ಕೋಬೇಕು ಒಗ್ಗಟ್ಟನ್ನ. ಜಿ ಟಿ ದೇವೇಗೌಡರು ಸರ್ ಮಾಡ್ಕೊಳಕ್ಕೆ ಹೇಳ್ರಿ. ಹಾಂ, ಜಿ ಟಿ ದೇವೇಗೌಡರು ಸರ್ ಮಾಡ್ಕೊಳಕ್ಕೆ ಹೇಳಿ. ಅಲ್ಲಿ ಯತ್ನಾಳು ಇಷ್ಟೆಲ್ಲ ಮಾತಾಡ್ತಾನಲ್ರಿ, ಕ್ರಮ ತಗೊಳಕ್ಕೆ ಹೇಳ್ರಿ. ಏನರ್ಥ? ಯಾರು ಹೇಳಿದ್ರು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಏನು ಹೇಳಿದ್ರು?
ಮುಖ್ಯಮಂತ್ರಿನ ಇವ್ರನ್ನ ಮಾಡೋದು ಅವ್ರನ್ನ ಮಾಡೋದು ಬದಲಾವಣೆ ಮಾಡೋದು ಅದು ACC ಅವ್ರು ಮಾಡ್ತಾರೆ, ನಮ್ಮ ಹೈಕಮಾಂಡ್ ಮಾಡ್ತಾರೆ. ಜನತಾದಳಕ್ಕೆ ಏನಾರ ನಾವು ಅಥವಾ BJP ಅವ್ರಿಗೆ ಏನಾರು ನಾವೇನಾರು ಇದನ್ನು ತೀರ್ಮಾನ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀವ? ಚರ್ಚೆಗಳಾಗಿದೆ ಸರ್. ಅದು ಏನು ಅದು ಬಿಟ್ಟಾಕಿ, ಅದು ನಮ್ಮ ಪರ್ಸನಲ್ ವಿಚಾರ, ಪಾರ್ಟಿ ತೀರ್ಮಾನ ತಗೊಳುತ್ತೆ. ಪಾನಿಪುರಿ ಮಂಗಳೂರು ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇನ್ನು ಮಾದಕ ವಸ್ತು MDMA ಸರಬರಾಜು ಮಾಡ್ತಾ ಇದ್ದ ಪೆಡ್ಲರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನೈಜೀರಿಯಾದ ಇಬ್ಬರು ಪ್ರಜೆಗಳು ಬೆಂಗಳೂರಿನಿಂದ ಮಂಗಳೂರಿಗೆ ನಿಷೇಧಿತ MDMA ಸಾಗಾಟ ಮಾಡ್ತಾ ಇದ್ರು. ಇತ್ತೀಚೆಗೆ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದ ಇಕ್ಬಾಲ್ ಎಂಬಾತನನ್ನ ಬಂಧಿಸಿದ್ರು. ಈ ಬಗ್ಗೆ ಇಕ್ಬಾಲ್ ಹತ್ರ ಖಚಿತ ಮಾಹಿತಿಯನ್ನ ನೈಜೀರಿಯಾದ ಇಬ್ಬರು ಪ್ರಜೆಗಳು ಬಂಧಿಸಿದ್ದಾರೆ. ಪಡೆದುಕೊಂಡ್ಬಿಟ್ಟು ಇನ್ನು ಬಂಧಿತರಿಂದ ಪೊಲೀಸರು 10 ಲಕ್ಷ ಮೌಲ್ಯದ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವರುಣನ ಆರ್ಭಟ ಜೋರಾಗಿತ್ತು. ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆ ಸುರಿದಿದೆ. 1 ಗಂಟೆಗೂ ಅಧಿಕ ಸಮಯದವರೆಗೆ ಮಳೆಯಾಗಿದ್ದು, ಎಡಬಿಡದೆ ಸುರಿದ ಮಳೆಯಿಂದಾಗಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ನಗರದ ಬಹುತೇಕ ಕಡೆಗಳಲ್ಲಿ ಭಾರೀ ವರ್ಷಧಾರೆಯಾಗಿದೆ. ಪೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಕೋಲಾರದ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದ ರೈತರು ಬೆಳೆದಿದ್ದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಇತ್ತ ತಮಿಳುನಾಡು, ಆಂಧ್ರದಲ್ಲೂ ಕೂಡ ಚಂಡಮಾರುತದ ಎಫೆಕ್ಟ್ನಿಂದ ತರಕಾರಿ, ಟೊಮ್ಯಾಟೊ ಬೆಳೆಗಳು ಹಾಳಾಗಿದೆ. ಹೀಗಾಗಿ ಮಾರುಕಟ್ಟೆಗೆ ಬೇಡಿಕೆಗೆ ತಕ್ಕಷ್ಟು ಬೆಳೆ ಇಲ್ಲದ ಕಾರಣ ಬೆಲೆ ಏರಿಕೆ ಕಂಡಿದೆ. ಮಾರುಕಟ್ಟೆಯಲ್ಲಿ 15 ಕೆಜಿಯ ಒಂದು ಬಾಕ್ಸ್ ಟೊಮ್ಯಾಟೊಗೆ 900 ರಿಂದ 1100 ರೂಪಾಯಿವರೆಗೂ ಕೂಡ ಮಾರಾಟವಾಗ್ತಾ ಇದೆ. ಇದರಿಂದ ಕೆಜಿ ಟೊಮ್ಯಾಟೊಗೆ 70 ರಿಂದ 75 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಸದ್ಯ ದಿಢೀರ್ ಬೆಲೆ ಏರಿಕೆಯಿಂದ ಗ್ರಾಹಕರು ಪರದಾಟವನ್ನ ನಡೆಸ್ತಾರೆ. ಪೇಪರ್ ಗ್ಲಾಸ್ನಲ್ಲಿ ಟೀ ಕುಡಿಯುವವರಿಗೆ ಆಹಾರ ಇಲಾಖೆಯ ಪರೀಕ್ಷೆಯಲ್ಲಿ ಶಾಕಿಂಗ್ ವಿಚಾರ ಕಾದಿದೆ. ನಗರದ ಹೋಟೆಲ್ ಹಾಗೂ ರಸ್ತೆ ಬದಿ ಬಳಸುವಂತಹ ಪೇಪರ್ ಗ್ಲಾಸ್ನಲ್ಲಿ ಕ್ಯಾನ್ಸರ್ ಬರುವ ಅಂಶ ಬೆಳಕಿಗೆ ಬಂದಿದೆ. ಗ್ಲಾಸ್ಗಳನ್ನು ಆಹಾರ ಇಲಾಖೆ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದೆ. ಈ ವೇಳೆ ಇದರಲ್ಲಿ ಕ್ಯಾನ್ಸರ್ ತರುವ ಅಂಶ ಪತ್ತೆಯಾಗಿದೆ. ಇನ್ನು ಪೇಪರ್ ಗ್ಲಾಸ್ನಲ್ಲಿ 20% ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಾ ಇದೆ. ಟೀ ಬಿಸಿಗೆ ಪ್ಲಾಸ್ಟಿಕ್ ಕರಗಿ ಮನುಷ್ಯನ ದೇಹ ಸೇರುತ್ತೆ. ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ವರದಿ ಬಂದಿದೆ. ಈ ಹಿನ್ನೆಲೆ ಪ್ಲಾಸ್ಟಿಕ್ ಮಿಶ್ರಿತ ಪೇಪರ್ ಗ್ಲಾಸ್ ಬಳಕೆ ಬ್ಯಾನ್ ಮಾಡೋದಕ್ಕೆ ಇಲಾಖೆ ಮುಂದಾಗಿದೆ. ಮಾದಕ ವಸ್ತುಗಳ ಬಗ್ಗೆ ಕುರಿತು ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರು ಜಾಗೃತಿಯನ್ನ ಮೂಡಿಸಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಹೋಗಿ ಪೊಲೀಸರು ಜಾಗೃತಿ ಮೂಡಿಸಿದ್ದಾರೆ. ಹೊಸ ವರ್ಷ ಹತ್ತಿರ ಬರ್ತಾ ಇರುವಂತಹ ಹಿನ್ನೆಲೆ ಯುವಕರು ಮಾದಕ ವಸ್ತುಗಳ ವ್ಯಸನಕ್ಕೆ ಹೆಚ್ಚು ಗುರಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪೊಲೀಸರು ಜಾಗೃತಿ ಮೂಡಿಸ್ತಾ ಇದ್ದಾರೆ. 19 ಹಾಸ್ಟೆಲ್, 10 ಸ್ಲಂ ಏರಿಯಾಗಳು ಹಾಗೆ 3 ಶಾಲಾ ಕಾಲೇಜುಗಳಿಗೆ ಜಾಗೃತಿ ಮೂಡಿಸಲಾಗಿದೆ ಅಂತ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗಲಸಾರ್ ತಿಳಿಸಿದ್ದಾರೆ. ನಾನಾ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಒತ್ತಾಯಿಸಿ ಸುವರ್ಣಸೌಧದ ಎದುರು ನಡೆಯುವ ಧರಣಿ ನಿಮಿತ್ತ ವಿಜಯನಗರ ಜಿಲ್ಲಾ ಹಾಸ್ಟೆಲ್ ನೌಕರರು ಮತ್ತು ಪ್ರಾಥಮಿಕ ಶಾಲಾ ಹೊರಗುತ್ತಿಗೆ ನೌಕರರು ಸಾಂಕೇತಿಕ ಧರಣಿಯನ್ನ ನಡೆಸಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿದ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಸುವರ್ಣಸೌಧದಲ್ಲಿ ಈ ಬಾರಿ ಚರ್ಚೆಯನ್ನ ನಡೆಸಿ ಪರಿಹಾರವನ್ನ ನೀಡುವುದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಬೇಕು